ಕಷ್ಟ ಸುಖ ಅಂದರೆ ಹೇಗೆ ಭಾಗಿಯಾಗ್ತಿದ್ರು? ಯಾಕಂದರೆ ಆತ್ಮಹತ್ಯೆ ಅಂದರೂ ಇವತ್ತು ಮಾಡ್ಕೊಂಡಿರ್ಬೋದು, ಬಟ್ ಆತ್ಮಹತ್ಯೆ ಕಂಡ್ರೆ ಅವ್ರಿಗೆ ಆಗ್ತಾ ಇರಲಿಲ್ಲ ಅಂತ. ಯಾಕಾದ್ರೂ ಆ ಥರ ಸುದ್ದಿಗಳು ಕೇಳ್ತು ಅಂದರೆ ಮಾಡ್ಕೊಂಡವ್ರಿಗೆ ಬೈತಾ ಇದ್ದಾರಂತೆ, ಜೀವನದ ಮೇಲೆ ಯಾಕೆ ಇಷ್ಟೊಂದು ನೆಗೆಟಿವ್ ಥಾಟ್ಸ್ ಇಟ್ಕೊಂಡಿರ್ತಾರೆ ಹಾಗೆ ಹೀಗೆ ಅಂತ. ಸೊ ಅಂಥವ್ರು ಈ ಮಟ್ಟಿಗೆ ಇಳಿದಿದ್ದಾರೆ ಅಂದರೆ ಹೇಗಿರ್ತಿದ್ರು? ಅಂದರೆ ಅವರ ಚಟುವಟಿಕೆಗಳು ಹೇಗಿರ್ತದೆ, ಹೇಗೆ ಮಾತಾಡ್ತಾ ಇದ್ರು ಪಾಸಿಟಿವ್ ಒಂದು ಲೈಫನ್ನು ನೋಡ್ತಾ ಇರೋಂಥದ್ದು? ಸರ್ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ರು. ಹಿಂಗೆ ಏನೋ ಒಂದು ನಾವು ನೋಡ್ಕೊಂಡ್ ಬಂದಂಗೆ ಯಾವತ್ತೂ ಅವರು ಒಂದೇನೋ ಇನ್ನೊಬ್ರ ಬಗ್ಗೆ ಮಾತಾಡೋದಾಗ್ಬೋದು, ಒಂದು ನೆಗೆಟಿವ್ ಥಾಟ್ಸ್ ಇದಾಗ್ಬೋದು ನೋಡೇ ಇಲ್ಲ. ಆ ಪಾಸಿಟಿವ್ನೆಸ್ ಅಂತೂ ಇತ್ತು ಸರ್. ಬದುಕಬೇಕು ಬಾಳ್ಬೇಕು ಅಂತಾರಲ್ಲ, ನಂಗೆ ಅರ್ಥ ಆದಂಗೆ ಹೇಳ್ತೀನಿ. ಒಂದು ಬದುಕಬೇಕು ಬಾಳ್ಬೇಕು ಅನ್ನೋ ಒಂದು ಶೋಭೆ ಇತ್ತು ಅವ್ರ ಹೆಸರಿಗೆ ತಕ್ಕಂಗೆ. ಆ ಒಂದು ವೈಬ್ ಇತ್ತು ಅವರಲ್ಲಿ ಸರ್. ಸೊ ಎಲ್ಲೋ ಒಂದು ಕಡೆ ಅವ್ರಿಗೆ ಮದುವೆ ಅನ್ನೋದು ಇಷ್ಟ ಇರಲಿಲ್ಲ ಅನ್ನೋದು ಒಂದಷ್ಟು ಮಾತುಗಳು ಕೇಳಿ ಬರ್ತದ್ದು. ನೀವು ಆಪ್ತ ವಲಯ ಆಗಿರೋದ್ರಿಂದ ಅದನ್ನೇನಾದ್ರು ಹೇಳ್ಕೊಂಡಿದ್ರೆ ನಿಮ್ಮ ಜೊತೆಗೆ? ಸರ್ ಇಲ್ಲ, ಅಂದ್ರೆ ಒಂದು ಅವ್ರ 4 ಗೋಡೆ ಮಧ್ಯದಲ್ಲೇ ಗೊತ್ತಿರೋಂಥದ್ದು ಸರ್. ಅವ್ರ ಕುಟುಂಬದವ್ರೇನೆ ಇದ್ರ ಬಗ್ಗೆ ಏನಾದ್ರು ಮಾತಾಡ್ಬೇಕು. ಇನ್ನ ಗೊತ್ತಿದ್ದಂಗೆ, ಯಾಕೆಂದ್ರೆ ಆ ಮದ್ವೆ ಟೈಮು ಏನಂತ ಈಗ ಎಲ್ಲಾರ್ಗು ಹೇಳಿ ಕರ್ಸಿ ಮಾಡ್ಕೊಂಡಂಗ ಆಗಿಲ್ಲ ಅದು. ಸೊ ಹಂಗಾಗಿ ನಾವು ಅಟೆಂಡ್ ಆಗಿಲ್ಲ ಮದ್ವೆನ. ಒಂದಷ್ಟು ಜನ ಸ್ನೇಹಿತರೇನೋ ಅಟೆಂಡ್ ಆಗಿದ್ರು ಅಂತ ಇತ್ತು. ಸೊ ಅದೇ ಅವ್ರುಗಳಿಗೆ ಗೊತ್ತಿರೋ ಅಂತ ವಿಷಯದ ಪ್ರಕಾರ ನನಗೆ ಗೊತ್ತಿಲ್ಲ. ಅವ್ರ ಫ್ಯಾಮಿಲಿ ಬಗ್ಗೆ ಅಷ್ಟಾಗಿ ನನಗೆ ಗೊತ್ತಿಲ್ಲ ಸರ್. ಅಂದ್ರೆ ಅವ್ರು ಹೆಂಗ್ ಮದ್ವೆ ಆದ್ರು ಆ ವಿಷಯ ನಮಗೂ ಐಡಿಯಾನೇ ಇಲ್ಲ ಅದ್ರ ಬಗ್ಗೆ. ಯಾಕಂದ್ರೆ ಅದಾದ್ಮೇಲೆ ಮದ್ವೆ ಆದ್ಮೇಲೆ ನಮ್ಮನ್ನ ಬಂದು ಇವಾಗ ಡಬ್ಬಿಂಗ್ ಟೈಮಲ್ಲಿ ಬಂದು ಮೀಟ್ ಮಾಡಿದ್ರು. ನಮ್ಮ ಟೀಮಲ್ಲಿ ಎಲ್ಲರೂ ಮೀಟ್ ಆದ್ವಿ ಅವತ್ತು. ಆ ಥರ ಇದ್ರಲ್ಲೂ ಕೂಡ ಅವ್ರು ಚೆನ್ನಾಗಿದ್ರು. ಸೊ ಹಂಗಾಗಿ ನನ್ಗೆ ಗೊತ್ತಿದ್ದಂಗೆ ಆ ಥರದ್ದೇನೋ ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್. ಕಿರುತೆರೆನಲ್ಲಿ ಪೀಕಲ್ಲಿ ಇದ್ದಂಥ ಸಂದರ್ಭ. ಸೊ ಇತ್ತೀಚೆಗೆ ಅವ್ರಿಗೆ ಹತ್ತಿರದಲ್ಲಿ ಮೆಸೇಜ್ ಮಾಡಿದವರು ಅದನ್ನೇ ಹೇಳ್ತಿರೋದು, ಅಂದರೆ ಎಲ್ಲೋ ಒಂದು ಕಡೆ ಆ್ಯಕ್ಟಿಂಗನ್ನು ಮಿಸ್ ಮಾಡ್ಕೋತೀನಿ ಅಂತಾರೆ, ಅಂದರೆ ಮೆಸೇಜ್ಗಳಿಗೆ ರಿಪ್ಲೈನ ಮಾಡಿರುವಂಥದ್ದು. ಸೊ ಅದು ಭಾಳ ಕಾಡಿತ್ತಾ? ಅದೇನಾದ್ರು ಕಾರಣ ಆಗಿತ್ತಾ ಈ ಒಂದು ಆತ್ಮಹತ್ಯೆಗೆ ಅಂತ? ಇಲ್ಲ ಸರ್, ಇಲ್ಲ. ಅಂದ್ರೆ ಈಗ ನನಗೂ ಹಿಂಗೆ ಯಾವಾಗಲೂ ಒಂದ್ಸಲಿ, ಅದೇ ಈಗ ನಾವು ಸ್ಟುಡಿಯೋಯಿಂದ ಯಾವಾಗ ಒಂದ್ಸಲಿ ಫೋಟೋ ಕಳಿಸಿ ಹಿಂಗೆ ಇದನ್ನ ಕಳಿಸ್ದಾಗ ಥ್ಯಾಂಕ್ ಯು ಅಂತ ರಿಪ್ಲೈ ಮಾಡಿ ಅವ್ರು ಅದನ್ನ ಸ್ಟೇಟಸ್ ಹಾಕೊಂಡು ಆ ಟೈಮಲ್ಲಿ ಕಾನ್ವರ್ಸೇಷನ್ ಮಾಡ್ದಂಗೂ ಹೈದ್ರಾಬಾದಲ್ಲಿ ಇದ್ರಲ್ವಾ, ಮೇ ಬಿ ಅಲ್ಲಿದ್ದು ಯಾವ್ದಾದ್ರು ಸೀರಿಯಲ್ ಯಾವ್ದಾರು ನೀವು ಟ್ರೈ ಮಾಡ್ಬೋದಲ್ವಾ ಮ್ಯಾಮ್ ಅಂತ ಹಿಂಗೆ ಸುಮ್ಮನೆ ಹಿಂಗೆ ಸಜೆಷನ್ ಥರ ಮಾತಾಡ್ದಂಗೂ ಹೂಗಿರಿ ಮಾಡ್ಬೇಕು ಆ ಥರ ಒಂದು ಸ್ವಲ್ಪ ಎಲ್ಲ ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ, ಮಾಡ್ಬೇಕು ಆ ಥರ ಅಂತ. ಅಂದರೆ ಆ್ಯಕ್ಟಿವ್ ಆಗಿದ್ರು ಅಂತ ಗೊತ್ತು. ಆಮೇಲೆ ಇವ್ರು ಯಾರೋ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೆ ಗೊತ್ತಿದ್ದವ್ರು ಯಾರೋ ಒಬ್ರು ಈ ಸಂತಾಪ ಸೂಚಿಸಿದಾಗ ಅದ್ರಲ್ಲಿ ಯಾರೋ ಸ್ಕ್ರೀನ್ಶಾಟ್ ಹಾಕಿದ್ರು. ಅದರಲ್ಲೂ ಮೊನ್ನೆ ಯಾವುದೋ ಡೇಟಲ್ಲಿ ಯಾರೋ ಹಿಂಗೆ ಇಂಟ್ರೆಸ್ಟೆಡ್ ಇದ್ದೀರಾ ಅಂತ ಯಾರೋ ಇದು ಮಾಡಿದ್ದಕ್ಕೆ ಆಡಿಷನ್ಗೆ ಫೋಟೋಸು ಮತ್ತು ಅವ್ರದ್ದು ಇದೆಲ್ಲ ಕಳಿಸಿದ್ರು ಅನ್ನೋ ಥರ ಇದೆ. ಸೊ ಅವ್ರು ಆ್ಯಕ್ಟಿವ್ ಆಗಿದ್ರು, ಲೈಕ್ ಶಿ ಈಸ್ ಗುಡ್. ಅವ್ರಿಗೆ ಆ್ಯಕ್ಟಿಂಗ್ ಮೇಲೂ ಒಲ್ವಿತ್ತು, ಗೆಲುವಾಗಿದ್ರು ಅವರು. ಕೊನೆಯದಾಗಿ ಡಬ್ಬಿಂಗ್ ಟೈಮ್ನಲ್ಲಿ ಭೇಟಿಯಾಗಿದ್ರೆ ಅಂತ, ಆಗ ಹೇಗಿರ್ತಾ ಇದ್ರು? ಹೇಗೆ ಏನಾದರೂ ಹೇಳ್ಕೊಂಡಿದ್ರಾ ಅಂತ ನಿಮ್ಮ ಜೊತೆಗೆ? ಅಂದರೆ ಸರ್ ಅದೇ ಇಲ್ಲಿ ತುಂಬ ಎಕ್ಸಾಂಪಲ್, ಇವಾಗ ನನ್ಗೆ ಗೊತ್ತಿದ್ದಂಗೆ ಅವರು ಬ್ರಹ್ಮಗಂಟು ಸೀರಿಯಲ್ ಟೀಮು, ಆಮೇಲೆ ಅವ್ರದ್ದು ಕೆಲವೊಂದು ಸಿನಿಮಾಗಳ ಟೈಮು, ಈ ಥರ ನಮ್ಮ ಟೀಮು, ಈ ಥರ ಗೊತ್ತಿದ್ದಂಗೆ ಅವ್ರಿಗೆ ತುಂಬ ಜನ ಇದ್ರು ಇಲ್ಲಿ. ಸೊ ಮದುವೆ ಆಗಿ ಹೋದ್ಮೇಲೆ ಅವ್ರಿಗೂ ಒಂಚೂರು ಒಬ್ಬರೇ ಆದ್ರೇನೋ ಅನ್ನೋ ಥರ ನಮ್ಗೆ ಅವ್ರ ಜೊತೆ ಇದ್ದಿದ್ದು ಒಡನಾಟದಲ್ಲಿ ಅಂತಿರೋ ಬೇಜಾರು. ಬಿಟ್ರೆ ಅವರು ಸಿಕ್ಕಿದಾಗ ಈ ಥರದ್ರಲ್ಲೆಲ್ಲ ಹಂಗೆ ಅನಿಸ್ತಾ ಇರಲಿಲ್ಲ ಸರ್. ಶಿ ಇಸ್ ವೆರಿ ಗುಡ್. ಅಂದರೆ ಅವ್ರು ಸ್ಮೈಲಿಂಗ್ ಆಗೇ ಇರೋರು. ಒಂದೇನೋ ಹಿಂಗೆ ಯಾರು ಹಿಂಗೆ ಸಡನ್ ಹಿಂಗೆಲ್ಲ ಕೂತಿದಾಗ ಬಂದರು ಅಂದರೆ ಅದು ಹಂಗೆ ಇರ್ತಾ ಇತ್ತು. ಆ ಥರದ್ದು ಎಕ್ಸ್ಪೆಕ್ಟೇ ಮಾಡೋಕ್ಕಾಗ್ತಿರ್ಲಿಲ್ಲ ಅವರಿಂದ, ಏನೋ ಬೇಜಾರಲ್ಲಿದ್ದಾರೆ ಈ ಥರ ಕ್ಯಾರೆಕ್ಟರ್ ಅಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.